ಇವತ್ತು ಕಾಂಗ್ರೆಸ್ ಪಾರ್ಟಿಯಲ್ಲಿ ಅಖಂಡ ಶ್ರೀನಿವಾಸ ಮೂರ್ತಿ ಅವರ ಮನೆ ಮೇಲೆ, ಅವರದೇ ಶಾಸಕರ ಮನೆ ಮೇಲೆ ಬೆಂಕಿ ಹಾಕಿದವ್ರಿಗೆ ಇವರಿಂದ ರಕ್ಷಣೆ ಇಲ್ಲ. ವೋಟ್ ಬ್ಯಾಂಕ್ಗೋಸ್ಕರ ಮುಂದೆ ನಾವು MLA ಆಗಬೇಕನ್ನೋ ಒಂದೇ ಒಂದು ಉದ್ದೇಶದಿಂದ ಅವರ MLA ಅವ್ರನ್ನೇ ಬಿಟ್ಕೊಟ್ಟು ಒಂದು ಕಮ್ಯುನಿಟಿಗೆ ಫೇವರ್ ಮಾಡಿ ಚುನಾವಣೆ ಸಂದರ್ಭದಲ್ಲಿ ನಮಗೆ ವೋಟ್ ಹಾಕಿ ನಿಮ್ಮ ಮೇಲೆ ಯಾರ್ಯಾರ ಮೇಲೆ ಕೇಸುಗಳು ಮಾಡಿದ್ದೀರ ಅದನ್ನು ಖುಲಾಸೆ ಮಾಡಿರ್ತೀರಿ ಅಂತ ಹೇಳಿರ್ತಕ್ಕಂಥ ಈ ಕಾಂಗ್ರೆಸ್ ಗೌರ್ಮೆಂಟಲ್ಲಿ ಇವತ್ತೇನು ನಾಗಮಂಗಲದಲ್ಲಿ ಗಣೇಶ ವಿಸರ್ಜನೆ ಸಂದರ್ಭದಲ್ಲಿ ಇವು ಇರ್ತಕ್ಕಂಥದ್ದು ಒಂದೇ ಮೇನ್ ರೋಡು. ಈ ರೋಡಲ್ಲಿ ಬಿಟ್ಟರೆ ಬೇರೆ ರೋಡಲ್ಲಿ ಹೋಗೋದಕ್ಕೆ ಬೇರೆ ರಸ್ತೆನೇ ಇಲ್ಲ. ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಪೂರ್ವ ನಿಯೋಜಿತ ಈ ಮಸೀದಿ ತನಿಖೆ ಮಾಡಲೇಬೇಕು. ಇದರೊಳಗಡೆ ಏನೇನಿದೆ, ಶಸ್ತ್ರಾಸ್ತ್ರಗಳು ಏನೇನು ಇಟ್ಕೊಂಡಿದ್ದಾರೆ, ಯಾರ್ಯಾರು ತಾಲಿಬಾನ್ಗಳು ಉಗ್ರಗಾಮಿಗಳಿದ್ದಾರೆ ಅಂತೇಳ್ಬಿಟ್ಟು ಹೇಳಿ ಅವ್ರನ್ನ ಅರೆಸ್ಟ್ ಮಾಡಲೇಬೇಕು. ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಇವರದ್ದು ನಾಮರ್ದಗಳ ಥರ ಇವತ್ತು ಕಾಂಗ್ರೆಸ್ ಸರ್ಕಾರ ಇವತ್ತು ಕಣ್ಮುಚ್ಕೊಂಡು ನಮ್ಮ ಹಿಂದೂ ಅಂಗಡಿಗಳ ಮೇಲೆ ಅಲ್ಲೇ ಇದು ಮಾಡ್ತಾಯಿದ್ರೆ, ಪೆಟ್ರೋಲ್ ಬಾಂಬ್ ಹಾಕ್ತಾಯಿದ್ರೆ ಅದಕ್ಕೆ ರಕ್ಷಣೆ ಮಾಡೋದು ಬಿಟ್ಟು ಇವತ್ತು ಅವ್ರಿಗೆ ರಕ್ಷಣೆ ಕೊಡೋಂಥ ಕೆಲಸಗಳನ್ನು ಇಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಅವ್ರ ಕಾಂಗ್ರೆಸ್ MLC ಏನು ಹೇಳಿದರು, ಇದು ತಾಲಿಬಾನ್ ಆಗುತ್ತೆ, ಬಾಂಗ್ಲಾದೇಶ ಆಗುತ್ತೆ, ಆ ರೀತಿ ಹೇಳಿದರು. ಅದೇ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ನಾವು ಚುನಾವಣೆಯಲ್ಲಿ ಗೆಲ್ಲಬೇಕಂದ್ರೆ ಹಿಂದೂಗಳು ಯಾರು ನಮ್ಗೆ ಓಟ್ ಹಾಕಲ್ಲ, ಮುಸ್ಲಿಮ್ಸರೇ ನಮ್ಗೆ ಓಟ್ ಹಾಕೋದು ಅಂತ ಹೇಳಿ ಇವತ್ತು ಮುಸ್ಲಿಮ್ಸರನ್ನ ಓಲೈಕೆ ಮಾಡೋಂಥ ಕೆಲಸ ಮಾಡ್ತಾ ಇದೆ. ನಿಜವಾಗ್ಲೂ ಸಿದ್ದರಾಮಯ್ಯವ್ರಿಗೆ ನಾಚಿಕೆ ಆಗಬೇಕು. ಇವತ್ತು ಎಲ್ಲೇ ಹೋದ್ರೂ ಶ್ರೀರಾಮಚಂದ್ರನ ದೇವಸ್ಥಾನ ಇನಾಗ್ರೇಷನ್ ಮಾಡಬೇಕಂದ್ರೆ ಎಲ್ಲೂ ಮೈಕ್ ಹಾಕ್ಕೊಡ್ದು, ಗಣೇಶೋತ್ಸವ ಮಾಡಬೇಕಂದ್ರೆ ಎಲ್ಲೂ DJ ಮಾಡಿಕೊಡ್ದು, ಮೈಕ್ ಸೆಟ್ ಹಾಕ್ಕೊಡ್ದು ಅಂತ ಹೇಳಿ ಎಲ್ಲ ಕಡೆ ಹಿಂದೂಗಳ ಮೇಲೆ ಏನು ಇವರು ಅಥಾರಿಟಿ ಮಾಡೋಂಥ ಕೆಲಸಗಳು ಮಾಡ್ತಾಯಿದ್ರೆ ನೀವೆಲ್ಲ ಫೈಲೂರಾಗಿ ಮುಂದಿನ ದಿನಗಳಲ್ಲಿ ನೀವು ಚುನಾವಣೆಗೆ ನಿಂತ್ಕೊಂಡ್ರೆ ಠೇವಣಿಗಳು ಬರಲ್ಲ. ಅಲ್ಲ, BJP ಬಂದಿರೋದೇ ರಾಜಕೀಯ ಮಾಡೋದಕ್ಕೆ, ಅವ್ರು ಬರ್ತಿರೋದೇ ರಾಜಕೀಯ ಮಾಡೋದಕ್ಕೋಸ್ಕರ ಅಂತೇಳಿ ಆರೋಪ ಮಾಡಿದ್ರು. ಇವತ್ತು ಅವರು ಬಾಯಿಗೆ ಬಂದಾಗ ಹೇಳ್ತಾರೆ, ಚಲುವರಾಯ ಸ್ವಾಮಿ ಮೊದಲಿಂದನೂ ಈ ರೀತಿ ಏನು ಅಲ್ಲಿ ಹನುಮನ ಧ್ವಜ ಇಳಿಸಿದಾಗ ಅಂಥ ಸಂದರ್ಭದಲ್ಲಿ ರಾಜಕೀಯ ಶುರು ಮಾಡಿದ್ದು ಅವರು ದೇವರ ಹೆಸರಲ್ಲಿ, ಧರ್ಮದ ಹೆಸರಲ್ಲಿ. ಇವತ್ತು ನಾವು ಆ ಥರ ಮಾಡೋಂಥ ಸಮಯ ನಮಗಿಲ್ಲ. ನಾವು ಇವತ್ತೇನು ನಿಜವಾಗಲೂ ಇಲ್ಲಿ ಹಿಂದೂಗಳ ಮೇಲೆ ಹಲ್ಲೆ ಆಗಿದೆ, ಅಂಗಡಿಗಳಿಗೆ ಏನು ಲಾಸ್ ಆಗಿದೆ, ಅವ್ರಿಗೆ ರಕ್ಷಣೆ ಕೊಡೋಂಥ ಕೆಲಸ, ಅವ್ರಿಗೆ ಧೈರ್ಯ ತುಂಬಂಥ ಕೆಲಸ ಇವತ್ತು ನಮ್ಮ ಪಕ್ಷದ ಎಲ್ಲ ಮುಖಂಡರುಗಳು, ವಿರೋಧ ಪಕ್ಷದ ನಾಯಕರು, ಪಕ್ಷದ ಅಧ್ಯಕ್ಷರು ಸೇರಿ ಎಲ್ಲ ಒಟ್ಟಿಗೆ ಬಂದು ಇಲ್ಲಿ ನಾವು ಅವ್ರಿಗೆ ಧೈರ್ಯ ತುಂಬಂಥ ಕೆಲಸ ಮಾಡ್ತಾ ಇದ್ದೀರಿ. ನಿಮ್ಮೊಂದಿಗೆ ನಾವಿದ್ದೀರಿ. ಇಲ್ಲಿ ಯಾರ್ಯಾರು ಪಾಕಿಸ್ತಾನಿ ಏಜೆಂಟ್ಗಳಂತಾರೆ ವರ್ತನೆ ಮಾಡ್ತಾ ಇದ್ದಾರೆ ಅವರೊಟ್ಟಿಗೆ ಹೋರಾಟ ಮಾಡೋಕೆ ನಾವು ರೆಡಿ ಇದ್ದೀರಿ, ನೀವು ರೆಡಿಯಾಗಿ ಅಂತೇಳಿ ಸಚಿವರು ಹೇಳಿದ್ರಲ್ಲ, ಇದೆಲ್ಲ ಆಕಸ್ಮಿಕ, ಜಾಸ್ತಿ ಇದನ್ನ ಇದು ಮಾಡೋಕೆ ಹೋಗ್ಬೇಡಿ, ದೊಡ್ಡದು ಮಾಡೋಕೆ ಹೋಗ್ಬೇಡಿ ಅಂತ. ಇದು ಪೂರ್ವ ನಿಯೋಜಿತ ಕೃತ್ಯ. ಇದು ಅಲ್ಲಿ ನೋಡ್ದಂಗೆ ನಾವು ನೋಡ್ತಾ ಇರೋ ಪೆಟ್ರೋಲ್ ಬಾಂಬ್ಗಳು, ತಲವಾರುಗಳು, ಇನ್ನೊಂದು ಮತ್ತೊಂದು ಎತ್ಕೊಂಡು ಬರ್ತಾರೆ ನಮ್ಮ ಗಣೇಶ ವಿಸರ್ಜನೆ ಮಾಡೋಂಥ ಟೈಮಲ್ಲಿ. ಅಂದರೆ ಪೊಲೀಸರು ಅವ್ರಿಗೆ ರಕ್ಷಣೆ ಕೊಟ್ಟಿದ್ರೆ ಹೊರತು ನಮ್ಮವ್ರಿಗೆ ರಕ್ಷಣೆ ಕೊಟ್ಟಿಲ್ಲ. ಆ ನಿಟ್ಟಿನಲ್ಲಿ ಹುಡುಕಿ ಯಾರ್ಯಾರು ಹಿಂದೂಗಳು ಹೆಚ್ಚಿಗೆ ದುಡ್ಡು ಹಾಕಿ ಅಂಗಡಿ ಮಾಡಿದ್ರು, ಆ ಬಟ್ಟೆ ಅಂಗಡಿಗಳನ್ನ ಸುಡೋಂಥ ಕೆಲಸಗಳನ್ನು ಮಾಡಿ ಪಂಚರ್ ಅಂಗಡಿಗಳು ಏನು 5,000 10,000 ಖರ್ಚು ಮಾಡಿ ಪಂಚರ್ ಅಂಗಡಿಗಳು ಇಟ್ಕೊಂಡಿದ್ರು, ನಮ್ಮದೇ ಟೈರ್ಗಳು ಇಟ್ಕೊಂಡಿರ್ತಕ್ಕಂಥ ಇದ್ರ ಕಡೆ ಅವರೇ ಬೆಂಕಿ ಇಟ್ಕೊಂಡಿರ್ತಕ್ಕಂಥದ್ದು. ಇದಕ್ಕೆ ನ್ಯಾಯ ಸಿಕ್ಕಲೇಬೇಕು. ಯಾರ್ಯಾರಿಗೆ ಲಾಸ್ ಆಗಿದೆ, ಅಂಗಡಿಗಳು ಭಸ್ಮ ಆಗಿದೆ ಮತ್ತು ಬಜಾಜ್ ಶೋರೂಮ್ ಭಸ್ಮ ಆಗಿದೆ, ಅವ್ರಿಗೆ ಸರ್ಕಾರ ಅವ್ರಿಗೆ ಪರಿಹಾರ ಕೊಡಲೇಬೇಕು. ಇಲ್ಲಾಂದರೆ ಉಗ್ರವಾದಂಥ ಹೋರಾಟಗಳನ್ನು ಮಾಡ್ತೀರಿ. ಇದೇ ರೀತಿ ಚಟುವಟಿಕೆಗಳು ನಡೀತಾನೆ ಇದ್ದರೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಹಿಂದೂಗಳೆಲ್ಲ ಒಗ್ಗಟ್ಟಾಗಿ ಆ ಕಾಂಗ್ರೆಸ್ಸಲ್ಲಿ ನೀವೇನಿದ್ದೀರಿ ನಿಮ್ಗೆ ನಾಚಿಕೆ ಆಗಬೇಕು. ಇಲ್ಲಿ ಗಣೇಶ ವಿಸರ್ಜನೆ ಟೈಮಲ್ಲಿ ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಕಾಂಗ್ರೆಸ್ ಕೋಟ್ ಹಾಕಿರ್ತಕ್ಕಂಥ ಹಿಂದೂಗಳು ಇದ್ದರು, ಇವತ್ತು ಅವ್ರಿಗೂ ರಕ್ಷಣೆ ಇಲ್ಲ. ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಕಾಂಗ್ರೆಸ್ಸನ್ನು ಯಾವ ಹಿಂದೂಗಳೂ ರಾಜ್ಯದಲ್ಲಿ ನಂಬಲ್ಲ. ಮುಂದಿನ ದಿನಗಳಲ್ಲಿ ತಕ್ಕ ಪಾಠ ಕಲಿಸ್ತಾರೆ ಅಂತೇಳಿ ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ. ಇದು ಮಾಜಿ ಸಂಸದರಾಗಿರುವಂಥ ಮುನಿಸ್ವಾಮಿ ಅವರ ಮತ್ತು ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆ ನಾಗೇಂದ್ರ ಬಾಬು, ರಿಪಬ್ಲಿಕ್ ಕನ್ನಡ, ನಾಗಮಂಗಲ. ಇವತ್ತು ಕಾಂಗ್ರೆಸ್ ಪಾರ್ಟಿಯಲ್ಲಿ ಅಖಂಡ ಶ್ರೀನಿವಾಸ ಮೂರ್ತಿ ಅವ್ರ ಮನೆ ಮೇಲೆ, ಅವರದೇ ಶಾಸಕರ ಮನೆ ಮೇಲೆ ಬೆಂಕಿ ಹಾಕಿದವ್ರಿಗೆ ಇವರಿಂದ ರಕ್ಷಣೆ ಇಲ್ಲ. ವೋಟ್ ಬ್ಯಾಂಕ್ಗೋಸ್ಕರ ಮುಂದೆ ನಾವು MLA ಆಗಬೇಕನ್ನೋ ಒಂದೇ ಒಂದು ಉದ್ದೇಶದಿಂದ ಅವರ MLA ಅವ್ರನ್ನೇ ಬಿಟ್ಕೊಟ್ಟು ಒಂದು ಕಮ್ಯುನಿಟಿಗೆ ಫೇವರ್ ಮಾಡಿ ಚುನಾವಣೆ ಸಂದರ್ಭದಲ್ಲಿ ನಮಗೆ ವೋಟ್ ಹಾಕಿ ನಿಮ್ಮ ಮೇಲೆ ಯಾರ್ಯಾರ ಮೇಲೆ ಕೇಸುಗಳು ಮಾಡಿದ್ದೀರ ಅದನ್ನು ಖುಲಾಸೆ ಮಾಡಿರ್ತೀರಿ ಅಂತ ಹೇಳಿರ್ತಕ್ಕಂಥ ಈ ಕಾಂಗ್ರೆಸ್ ಗೌರ್ಮೆಂಟಲ್ಲಿ ಇವತ್ತೇನು ನಾಗಮಂಗಲದಲ್ಲಿ ಗಣೇಶ ವಿಸರ್ಜನೆ ಸಂದರ್ಭದಲ್ಲಿ ಇವು ಇರ್ತಕ್ಕಂಥದ್ದು ಒಂದೇ ಮೇನ್ ರೋಡು. ಈ ರೋಡಲ್ಲಿ ಬಿಟ್ಟರೆ ಬೇರೆ ರೋಡಲ್ಲಿ ಹೋಗೋದಕ್ಕೆ ಬೇರೆ ರಸ್ತೆನೇ ಇಲ್ಲ. ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಪೂರ್ವ ನಿಯೋಜಿತ ಈ ಮಸೀದಿ ತನಿಖೆ ಮಾಡಲೇಬೇಕು. ಇದರೊಳಗಡೆ ಏನೇನಿದೆ, ಶಸ್ತ್ರಾಸ್ತ್ರಗಳು ಏನೇನು ಇಟ್ಕೊಂಡಿದ್ದಾರೆ, ಯಾರ್ಯಾರು ತಾಲಿಬಾನ್ಗಳು ಉಗ್ರಗಾಮಿಗಳಿದ್ದಾರೆ ಅಂತೇಳ್ಬಿಟ್ಟು ಹೇಳಿ ಅವ್ರನ್ನ ಅರೆಸ್ಟ್ ಮಾಡಲೇಬೇಕು. ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಇವರದ್ದು ನಾಮರ್ದಗಳ ಥರ ಇವತ್ತು ಕಾಂಗ್ರೆಸ್ ಸರ್ಕಾರ ಇವತ್ತು ಕಣ್ಮುಚ್ಕೊಂಡು ನಮ್ಮ ಹಿಂದೂ ಅಂಗಡಿಗಳ ಮೇಲೆ ಅಲ್ಲೇ ಇದು ಮಾಡ್ತಾಯಿದ್ರೆ, ಪೆಟ್ರೋಲ್ ಬಾಂಬ್ ಹಾಕ್ತಾಯಿದ್ರೆ ಅದಕ್ಕೆ ರಕ್ಷಣೆ ಮಾಡೋದು ಬಿಟ್ಟು
ಇವತ್ತು ಅವ್ರಿಗೆ ರಕ್ಷಣೆ ಕೊಡೋಂಥ ಕೆಲಸಗಳನ್ನು ಇಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಅವ್ರ ಕಾಂಗ್ರೆಸ್ MLC ಏನು ಹೇಳಿದ್ರು, ಇದು ತಾಲಿಬಾನ್ ಆಗುತ್ತೆ, ಬಾಂಗ್ಲಾದೇಶ ಆಗುತ್ತೆ, ಆ ರೀತಿ ಹೇಳಿದ್ರು. ಅದೇ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ನಾವು ಚುನಾವಣೆಯಲ್ಲಿ ಗೆಲ್ಲಬೇಕಂದ್ರೆ ಹಿಂದೂಗಳು ಯಾರು ನಮ್ಗೆ ಓಟ್ ಹಾಕಲ್ಲ, ಮುಸ್ಲಿಮ್ಸರೇ ನಮ್ಗೆ ಓಟ್ ಹಾಕೋದು ಅಂತ ಹೇಳ್ಬಿಟ್ಟು ಇವತ್ತು ಮುಸ್ಲಿಮ್ಸರನ್ನ ಓಲೈಕೆ ಮಾಡೋಂಥ ಕೆಲಸ ಮಾಡ್ತಾ ಇದೆ. ನಿಜವಾಗ್ಲೂ ಸಿದ್ದರಾಮಯ್ಯವ್ರಿಗೆ ನಾಚಿಕೆ ಆಗಬೇಕು. ಇವತ್ತು ಎಲ್ಲೇ ಹೋದ್ರೂ ಶ್ರೀರಾಮಚಂದ್ರನ ದೇವಸ್ಥಾನ ಇನಾಗ್ರೇಷನ್ ಮಾಡ್ಬೇಕಂದ್ರೆ ಎಲ್ಲೂ ಮೈಕ್ ಹಾಕ್ಕೊಡ್ದು, ಗಣೇಶೋತ್ಸವ ಮಾಡ್ಬೇಕಂದ್ರೆ ಎಲ್ಲೂ DJ ಮಾಡಿಕೊಡ್ದು, ಮೈಕ್ ಸೆಟ್ ಹಾಕ್ಕೊಡ್ದು ಅಂತ ಹೇಳಿ ಎಲ್ಲ ಕಡೆ ಹಿಂದೂಗಳ ಮೇಲೆ ಏನು ಇವರು ಅಥಾರಿಟಿ ಮಾಡೋಂಥ ಕೆಲಸಗಳು ಮಾಡ್ತಾಯಿದ್ರೆ ನೀವೆಲ್ಲ ಫೈಲೂರಾಗಿ ಮುಂದಿನ ದಿನಗಳಲ್ಲಿ ನೀವು ಚುನಾವಣೆಗೆ ನಿಂತ್ಕೊಂಡ್ರೆ ಠೇವಣಿಗಳು ಬರಲ್ಲ. ಅಲ್ಲ, BJP ಇಲ್ಲಿ ಬಂದಿರೋದೇ ರಾಜಕೀಯ ಮಾಡೋದಕ್ಕೆ, ಅವ್ರು ಬರ್ತಿರೋದು ರಾಜಕೀಯ ಮಾಡೋದಕ್ಕೋಸ್ಕರ ಅಂತೇಳಿ ಆರೋಪ ಮಾಡಿದ್ರು. ಇವತ್ತು ಅವ್ರು ಬಾಯಿಗೆ ಬಂದಾಗ ಹೇಳ್ತಾರೆ, ಚಲುವರಾಯ ಸ್ವಾಮಿ ಮೊದಲಿಂದನೂ ಈ ರೀತಿ ಏನು ಅಲ್ಲಿ ಹನುಮನ ಧ್ವಜ ಇಳಿಸಿದಾಗ ಅಂಥ ಸಂದರ್ಭದಲ್ಲಿ ರಾಜಕೀಯ ಶುರು ಮಾಡಿದ್ದು ಅವರು ದೇವರ ಹೆಸರಲ್ಲಿ, ಧರ್ಮದ ಹೆಸರಲ್ಲಿ. ಇವತ್ತು ನಾವು ಆ ಥರ ಮಾಡೋಂಥ ಸಮಯ ನಮಗಿಲ್ಲ. ನಾವು ಇವತ್ತೇನು ನಿಜವಾಗಲೂ ಇಲ್ಲಿ ಹಿಂದೂಗಳ ಮೇಲೆ ಹಲ್ಲೆ ಆಗಿದೆ, ಅಂಗಡಿಗಳಿಗೆ ಏನು ಲಾಸ್ ಆಗಿದೆ, ಅವ್ರಿಗೆ ರಕ್ಷಣೆ ಕೊಡೋಂಥ ಕೆಲಸ, ಅವ್ರಿಗೆ ಧೈರ್ಯ ತುಂಬಂಥ ಕೆಲಸ ಇವತ್ತು ನಮ್ಮ ಪಕ್ಷದ ಎಲ್ಲ ಮುಖಂಡರುಗಳು, ವಿರೋಧ ಪಕ್ಷದ ನಾಯಕರು, ಪಕ್ಷದ ಅಧ್ಯಕ್ಷರು ಸೇರಿ ಎಲ್ಲ ಒಟ್ಟಿಗೆ ಬಂದು ಇಲ್ಲಿ ನಾವು ಅವ್ರಿಗೆ ಧೈರ್ಯ ತುಂಬಂಥ ಕೆಲಸ ಮಾಡ್ತಾ ಇದ್ದೀರಿ. ನಿಮ್ಮೊಂದಿಗೆ ನಾವಿದ್ದೀರಿ. ಇಲ್ಲಿ ಯಾರ್ಯಾರು ಪಾಕಿಸ್ತಾನಿ ಏಜೆಂಟ್ಗಳಂತಾರೆ ವರ್ತನೆ ಮಾಡ್ತಾ ಇದ್ದಾರೆ, ಅವರೊಟ್ಟಿಗೆ ಹೋರಾಟ ಮಾಡೋಕೆ ನಾವು ರೆಡಿ ಇದ್ದೀರಿ, ನೀವು ರೆಡಿಯಾಗಿ ಅಂತೇಳಿ ಗೃಹ ಸಚಿವರು ಹೇಳಿದ್ರಲ್ಲ, ಇದೆಲ್ಲ ಆಕಸ್ಮಿಕ, ಜಾಸ್ತಿ ಇದನ್ನ ಇದು ಮಾಡಕ್ಕೆ ಹೋಗ್ಬೇಡಿ, ದೊಡ್ಡದು ಮಾಡಕ್ಕೆ ಹೋಗ್ಬೇಡಿ ಅಂತ. ಇದು ಪೂರ್ವ ನಿಯೋಜಿತ ಕೃತ್ಯ. ಇದು ಅಲ್ಲಿ ನೋಡ್ದಂಗೆ ನಾವು ನೋಡ್ತಾ ಇರೋ ಪೆಟ್ರೋಲ್ ಬಾಂಬ್ಗಳು, ತಲವಾರುಗಳು, ಇನ್ನೊಂದು ಮತ್ತೊಂದು ಎತ್ಕೊಂಡು ಬರ್ತಾರೆ ನಮ್ಮ ಗಣೇಶ ವಿಸರ್ಜನೆ ಮಾಡೋಂಥ ಟೈಮಲ್ಲಿ. ಅಂದರೆ ಪೊಲೀಸರು ಅವ್ರಿಗೆ ರಕ್ಷಣೆ ಕೊಟ್ಟಿದ್ರೆ ಹೊರತು ನಮ್ಮವ್ರಿಗೆ ರಕ್ಷಣೆ ಕೊಟ್ಟಿಲ್ಲ. ಆ ನಿಟ್ಟಿನಲ್ಲಿ ಹುಡುಕಿ ಯಾರ್ಯಾರು ಹಿಂದೂಗಳು ಹೆಚ್ಚಿಗೆ ದುಡ್ಡು ಹಾಕಿ ಅಂಗಡಿ ಮಾಡಿದ್ರು, ಆ ಬಟ್ಟೆ ಅಂಗಡಿಗಳನ್ನ ಸುಡೋಂಥ ಕೆಲಸಗಳನ್ನು ಮಾಡಿ, ಪಂಚರ್ ಅಂಗಡಿಗಳಿಗೇನೋ 5,000 10,000 ಖರ್ಚು ಮಾಡಿ ಪಂಚರ್ ಅಂಗಡಿಗಳು ಇಟ್ಕೊಂಡಿದ್ರು, ನಮ್ಮದೇ ಟೈರ್ಗಳು ಇಟ್ಕೊಂಡಿರ್ತಕ್ಕಂಥ ಇದ್ರ ಕಡೆ ಅವರೇ ಬೆಂಕಿ ಇಟ್ಕೊಂಡಿರ್ತಕ್ಕಂಥದ್ದು. ಇದಕ್ಕೆ ನ್ಯಾಯ ಸಿಕ್ಕಲೇಬೇಕು. ಯಾರ್ಯಾರಿಗೆ ಲಾಸ್ ಆಗಿದೆ, ಅಂಗಡಿಗಳು ಭಸ್ಮ ಆಗಿದೆ, ಮತ್ತು ಬಜಾಜ್ ಶೋರೂಮ್ ಭಸ್ಮ ಆಗಿದೆ, ಅವ್ರಿಗೆ ಸರ್ಕಾರ ಅವ್ರಿಗೆ ಪರಿಹಾರ ಕೊಡಲೇಬೇಕು. ಇಲ್ಲಾಂದರೆ ಉಗ್ರವಾದಂಥ ಹೋರಾಟಗಳನ್ನು ಮಾಡ್ತೀರಿ. ಇದೇ ರೀತಿ ಚಟುವಟಿಕೆಗಳು ನಡೀತಾನೆ ಇದ್ದರೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಹಿಂದೂಗಳೆಲ್ಲ ಒಗ್ಗಟ್ಟಾಗಿ ಆ ಕಾಂಗ್ರೆಸ್ಸಲ್ಲಿ ನೀವೇನಿದ್ದೀರಿ ನಿಮ್ಗೆ ನಾಚಿಕೆ ಆಗಬೇಕು. ಇಲ್ಲಿ ಗಣೇಶ ವಿಸರ್ಜನೆ ಟೈಮಲ್ಲಿ ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಕಾಂಗ್ರೆಸ್ ಕೋಟ್ ಹಾಕಿರ್ತಕ್ಕಂಥ ಹಿಂದೂಗಳು ಇದ್ದರು, ಇವತ್ತು ಅವ್ರಿಗೂ ರಕ್ಷಣೆ ಇಲ್ಲ. ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಕಾಂಗ್ರೆಸ್ಸನ್ನು ಯಾವ ಹಿಂದೂಗಳೂ ರಾಜ್ಯದಲ್ಲಿ ನಂಬಲ್ಲ. ಮುಂದಿನ ದಿನಗಳಲ್ಲಿ ತಕ್ಕ ಪಾಠ ಕಲಿಸ್ತಾರೆ ಅಂತೇಳಿ ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ. ಇದು ಮಾಜಿ ಸಂಸದರಾಗಿರುವಂಥ ಮುನಿಸ್ವಾಮಿ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆ ನಾಗೇಂದ್ರ ಬಾಬು, ರಿಪಬ್ಲಿಕ್ ಕನ್ನಡ, ನಾಗಮಂಗಲ. ಕನ್ನಡ ಮಾಧ್ಯಮ ಲೋಕದಲ್ಲಿ ಒಂದು ಹಿಸ್ಟಾರಿಕ್ ಕಾರ್ಯಕ್ರಮ. ನಾವು ಇಲ್ಲಿ ಬಂದಿದ್ದು ರೈತರ ಧ್ವನಿಯಾಗೋದಿಕ್ಕೆ. ರಿಪಬ್ಲಿಕ್ನ ಕನ್ನಡ ಚಾನೆಲ್ನಲ್ಲಿ ಇದು ಒಂದು ಉತ್ತಮವಾದಂಥ ಕಾರ್ಯಕ್ರಮಗಳಿವೆಲ್ಲ. ಜನನು ಕೂಡ ಬೆಂಗಳೂರು ಕಡೆ ಬರ್ತಾ ಇದ್ದಾರೆ, ಕೆಲಸಕ್ಕೋಸ್ಕರ ಬರ್ತಾ ಇದ್ದಾರೆ. DK ಶಿವಕುಮಾರ್ ಅವರ ಕನಸಿನ ಕರ್ನಾಟಕ ಹೇಗಿರಬೇಕು? ನಾನು ಜನ ಬೆಂಗಳೂರಿನ ವಲಸೆ ಬರೋದನ್ನ ತಪ್ಪಿಸ್ಬೇಕು. ಸವಾಲನ್ನ ಸ್ವೀಕಾರ ಮಾಡಿದಾಗ ಯಶಸ್ಸನ್ನು ಕಾಣೋದಕ್ಕೆ ಸಾಧ್ಯ. ಧರ್ಮ ಅಂತಂದ್ರೆ ಕೇವಲ ಆಧ್ಯಾತ್ಮಿಕಕ್ಕೆ ಸೀಮಿತವಾದದ್ದಲ್ಲ. ಯಾವ ಸಮಿಟು ಇಲ್ಲ, ನಾನ್ ಸ್ಟಾಪ್ ಲೈವ್ ಮಾಡಿರೋದು.